ಕನ್ನಡ ಚಿತ್ರರಂಗದ ಮೇರು ನಟಿ ಲೀಲಾವತಿ ವಿಧಿವಶರಾಗಿ ಡಿಸೆಂಬರ್ 8ನೇ ತಾರೀಕಿಗೆ ವರ್ಷವಾಗ್ತದೆ. ಆ ನೆನಪಲ್ಲೇ ಪುತ್ರ ವಿನೋದ್ ರಾಜ್ ಸ್ವಂತ ಖರ್ಚಿನಲ್ಲಿ ಅಮ್ಮನ ಸ್ಮಾರಕ ನಿರ್ಮಿಸಿದ್ದಾರೆ. ಲೋಕಾರ್ಪಣೆಗೂ ಸಿದ್ಧವಾಗಿದೆ. ಡಿಸೆಂಬರ್ 5ರಂದು ಲೀಲಾವತಿ ಅಮ್ಮನ ಸ್ಮಾರಕ ಲೋಕಾರ್ಪಣೆ. ಸ್ವಂತ ಖರ್ಚಿನಲ್ಲಿ ಸ್ಮಾರಕ ನಿರ್ಮಿಸಿದ ವಿನೋದ್ ರಾಜ್ ಒಂದು ಕಾಲದ ಸ್ಟಾರ್ ನಟಿ, ಲೋಕವೇ ಮೆಚ್ಚಿದ ನಟಿ, ಕರ್ನಾಟಕದ ಹೆಮ್ಮೆಯ ಕಲಾವಿದೆ ಅನ್ನೋ ಹೆಗ್ಗಳಿಕೆ ಗಳಿಸಿದ್ದವರು ಹಿರಿಯ ನಟಿ ಲೀಲಾವತಿ. ಕಳೆದ ವರ್ಷ ಡಿಸೆಂಬರ್ 8ರಂದು ಲೀಲಾವತಿ ಅವರು ನಿಧನರಾಗಿದ್ರು. ಅಮ್ಮನ ಸವಿನೆನಪಿಗಾಗಿ ಪುತ್ರ ವಿನೋದ್ ರಾಜ್ ತಮ್ಮ ಸ್ವಂತ ಖರ್ಚಿನಲ್ಲಿ ಸೋಲದೇವನಹಳ್ಳಿಯ ಮನೆಯ ಬಳಿ ಲೀಲಾವತಿಯವರ ಸ್ಮಾರಕ ನಿರ್ಮಿಸಿದ್ದಾರೆ. ಇದೀಗ ಡಿಸೆಂಬರ್ 5ರಂದು ಲೀಲಾವತಿ ಸ್ಮಾರಕ ಲೋಕಾರ್ಪಣೆಗೆ ಸಕಲ ರೀತಿಯಿಂದ ಸಜ್ಜಾಗಿದೆ. ಈ ಬಗ್ಗೆ ಮಾತನಾಡಿದ ನಟ ವಿನೋದ್ ರಾಜ್ ಹೇಳಿದ್ದು ಹೀಗೆ. ಡಿಸೆಂಬರ್ ತಿಂಗಳು 5ನೇ ತಾರೀಕು ನನ್ನ ತಾಯಿಯವರ ಒಂದು ದೇಗುಲದ ಒಂದು ಉದ್ಘಾಟನೆ ಮಾಡಿದ್ದೀನಿ. ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಭಾಗವಹಿಸಬೇಕು. ಅಂದಾಜು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಈ ಸ್ಮಾರಕದಲ್ಲಿ ಲೀಲಾವತಿ ಅಮ್ಮನ ಸಿನಿ ಜರ್ನಿ ಅನಾವರಣವಿರಲಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕಲಾವಿದರು ಪ್ರೀತಿಯಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ 5ನೇ ತಾರೀಕು ಸುಮಾರು 9-10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ ಉದ್ಘಾಟನೆ. ಒಟ್ನಲ್ಲಿ ಚಂದನವನದಲ್ಲಿ ತಮ್ಮ ನಟನೆಯಿಂದ ಚಿತ್ರರಸಿಕರ ಮನ ಗೆದ್ದ ಲೀಲಾವತಿಯವರ ಸ್ಮಾರಕ ಲೋಕಾರ್ಪಣೆಯಾಗ್ತಿರೋದು ಸಂತಸದ ಸಂಗತಿ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಚಿತ್ರರಂಗದ ಮೇರು ನಟಿ ಲೀಲಾವತಿ ವಿಧಿವಶರಾಗಿ ಡಿಸೆಂಬರ್ 8ನೇ ತಾರೀಕಿಗೆ ವರ್ಷವಾಗ್ತದೆ. ಆ ನೆನಪಲ್ಲೇ ಪುತ್ರ ವಿನೋದ್ ರಾಜ್ ಸ್ವಂತ ಖರ್ಚಿನಲ್ಲಿ ಅಮ್ಮನ ಸ್ಮಾರಕ ನಿರ್ಮಿಸಿದ್ದಾರೆ. ಲೋಕಾರ್ಪಣೆಗೂ ಸಿದ್ಧವಾಗಿದೆ. ಡಿಸೆಂಬರ್ 5ರಂದು ಲೀಲಾವತಿ ಅಮ್ಮನ ಸ್ಮಾರಕ ಲೋಕಾರ್ಪಣೆ. ಸ್ವಂತ ಖರ್ಚಿನಲ್ಲಿ ಸ್ಮಾರಕ ನಿರ್ಮಿಸಿದ ವಿನೋದ್ ರಾಜ್ ಒಂದು ಕಾಲದ ಸ್ಟಾರ್ ನಟಿ, ಲೋಕವೇ ಮೆಚ್ಚಿದ ನಟಿ, ಕರ್ನಾಟಕದ ಹೆಮ್ಮೆಯ ಕಲಾವಿದೆ ಅನ್ನೋ ಹೆಗ್ಗಳಿಕೆ ಗಳಿಸಿದ್ದವರು ಹಿರಿಯ ನಟಿ ಲೀಲಾವತಿ. ಕಳೆದ ವರ್ಷ ಡಿಸೆಂಬರ್ 8ರಂದು ಲೀಲಾವತಿ ಅವರು ನಿಧನರಾಗಿದ್ರು. ಅಮ್ಮನ ಸವಿನೆನಪಿಗಾಗಿ ಪುತ್ರ ವಿನೋದ್ ರಾಜ್ ತಮ್ಮ ಸ್ವಂತ ಖರ್ಚಿನಲ್ಲಿ ಸೋಲದೇವನಹಳ್ಳಿಯ ಮನೆಯ ಬಳಿ ಲೀಲಾವತಿಯವರ ಸ್ಮಾರಕ ನಿರ್ಮಿಸಿದ್ದಾರೆ. ಇದೀಗ ಡಿಸೆಂಬರ್ 5ರಂದು ಲೀಲಾವತಿ ಸ್ಮಾರಕ ಲೋಕಾರ್ಪಣೆಗೆ ಸಕಲ ರೀತಿಯಿಂದ ಸಜ್ಜಾಗಿದೆ. ಈ ಬಗ್ಗೆ ಮಾತನಾಡಿದ ನಟ ವಿನೋದ್ ರಾಜ್ ಹೇಳಿದ್ದು ಹೀಗೆ. ಡಿಸೆಂಬರ್ ತಿಂಗಳು 5ನೇ ತಾರೀಕು ನನ್ನ ತಾಯಿಯವರ ಒಂದು ದೇಗುಲದ ಒಂದು ಉದ್ಘಾಟನೆ ಮಾಡಿದ್ದೀನಿ. ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಭಾಗವಹಿಸಬೇಕು. ಅಂದಾಜು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಈ ಸ್ಮಾರಕದಲ್ಲಿ ಲೀಲಾವತಿ ಅಮ್ಮನ ಸಿನಿ ಜರ್ನಿ ಅನಾವರಣವಿರಲಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕಲಾವಿದರು ಪ್ರೀತಿಯಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ 5ನೇ ತಾರೀಕು ಸುಮಾರು 9-10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ ಉದ್ಘಾಟನೆ. ಒಟ್ನಲ್ಲಿ ಚಂದನವನದಲ್ಲಿ ತಮ್ಮ ನಟನೆಯಿಂದ ಚಿತ್ರರಸಿಕರ ಮನ ಗೆದ್ದ ಲೀಲಾವತಿಯವರ ಸ್ಮಾರಕ ಲೋಕಾರ್ಪಣೆಯಾಗ್ತಿರೋದು ಸಂತಸದ ಸಂಗತಿ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಚಿತ್ರರಂಗದ ಮೇರು ನಟಿ ಲೀಲಾವತಿ ವಿಧಿವಶರಾಗಿ ಡಿಸೆಂಬರ್ 8ನೇ ತಾರೀಕಿಗೆ ವರ್ಷವಾಗ್ತದೆ. ಆ ನೆನಪಲ್ಲೇ ಪುತ್ರ ವಿನೋದ್ ರಾಜ್ ಸ್ವಂತ ಖರ್ಚಿನಲ್ಲಿ ಅಮ್ಮನ ಸ್ಮಾರಕ ನಿರ್ಮಿಸಿದ್ದಾರೆ. ಲೋಕಾರ್ಪಣೆಗೂ ಸಿದ್ಧವಾಗಿದೆ. ಡಿಸೆಂಬರ್ 5ರಂದು ಲೀಲಾವತಿ ಅಮ್ಮನ ಸ್ಮಾರಕ ಲೋಕಾರ್ಪಣೆ. ಸ್ವಂತ ಖರ್ಚಿನಲ್ಲಿ ಸ್ಮಾರಕ ನಿರ್ಮಿಸಿದ ವಿನೋದ್ ರಾಜ್
ಒಂದು ಕಾಲದ ಸ್ಟಾರ್ ನಟಿ, ಲೋಕವೇ ಮೆಚ್ಚಿದ ನಟಿ, ಕರ್ನಾಟಕದ ಹೆಮ್ಮೆಯ ಕಲಾವಿದೆ ಅನ್ನೋ ಹೆಗ್ಗಳಿಕೆ ಗಳಿಸಿದ್ದವರು ಹಿರಿಯ ನಟಿ ಲೀಲಾವತಿ. ಕಳೆದ ವರ್ಷ ಡಿಸೆಂಬರ್ 8ರಂದು ಲೀಲಾವತಿ ಅವರು ನಿಧನರಾಗಿದ್ರು. ಅಮ್ಮನ ಸವಿ ನೆನಪಿಗಾಗಿ ಪುತ್ರ ವಿನೋದ್ ರಾಜ್ ತಮ್ಮ ಸ್ವಂತ ಖರ್ಚಿನಲ್ಲಿ ಸೋಲದೇವನಹಳ್ಳಿಯ ಮನೆಯ ಬಳಿ ಲೀಲಾವತಿಯವರ ಸ್ಮಾರಕ ನಿರ್ಮಿಸಿದ್ದಾರೆ. ಇದೀಗ ಡಿಸೆಂಬರ್ 5ರಂದು ಲೀಲಾವತಿ ಸ್ಮಾರಕ ಲೋಕಾರ್ಪಣೆಗೆ ಸಕಲ ರೀತಿಯಿಂದ ಸಜ್ಜಾಗಿದೆ. ಈ ಬಗ್ಗೆ ಮಾತನಾಡಿದ ನಟ ವಿನೋದ್ ರಾಜ್ ಹೇಳಿದ್ದು ಹೀಗೆ. ಇದೇ ಡಿಸೆಂಬರ್ ತಿಂಗಳು 5ನೇ ತಾರೀಕು ನನ್ನ ತಾಯಿಯವರ ಒಂದು ದೇಗುಲದ ಒಂದು ಉದ್ಘಾಟನೆ ಮಾಡಿದ್ದೀನಿ. ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಭಾಗವಹಿಸಬೇಕು. ಅಂದಾಜು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಈ ಸ್ಮಾರಕದಲ್ಲಿ ಲೀಲಾವತಿ ಅಮ್ಮನ ಸಿನಿ ಜರ್ನಿ ಅನಾವರಣವಿರಲಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕಲಾವಿದರು ಪ್ರೀತಿಯಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ 5ನೇ ತಾರೀಕು ಸುಮಾರು 9-10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ ಉದ್ಘಾಟನೆ. ಒಟ್ನಲ್ಲಿ ಚಂದನವನದಲ್ಲಿ ತಮ್ಮ ನಟನೆಯಿಂದ ಚಿತ್ರರಸಿಕರ ಮನ ಗೆದ್ದ ಲೀಲಾವತಿಯವರ ಸ್ಮಾರಕ ಲೋಕಾರ್ಪಣೆಯಾಗ್ತಿರೋದು ಸಂತಸದ ಸಂಗತಿ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಚಿತ್ರರಂಗದ ಮೇರು ನಟಿ ಲೀಲಾವತಿ ವಿಧಿವಶರಾಗಿ ಡಿಸೆಂಬರ್ 8ನೇ ತಾರೀಕಿಗೆ ವರ್ಷವಾಗ್ತದೆ. ಆ ನೆನಪಲ್ಲೇ ಪುತ್ರ ವಿನೋದ್ ರಾಜ್ ಸ್ವಂತ ಖರ್ಚಿನಲ್ಲಿ ಅಮ್ಮನ ಸ್ಮಾರಕ ನಿರ್ಮಿಸಿದ್ದಾರೆ. ಲೋಕಾರ್ಪಣೆಗೂ ಸಿದ್ಧವಾಗಿದೆ. ಡಿಸೆಂಬರ್ 5ರಂದು ಲೀಲಾವತಿ ಅಮ್ಮನ ಸ್ಮಾರಕ ಲೋಕಾರ್ಪಣೆ. ಸ್ವಂತ ಖರ್ಚಿನಲ್ಲಿ ಸ್ಮಾರಕ ನಿರ್ಮಿಸಿದ ವಿನೋದ್ ರಾಜ್. ಒಂದು ಕಾಲದ ಸ್ಟಾರ್ ನಟಿ, ಲೋಕವೇ ಮೆಚ್ಚಿದ ನಟಿ, ಕರ್ನಾಟಕದ ಹೆಮ್ಮೆಯ ಕಲಾವಿದೆ ಅನ್ನೋ ಹೆಗ್ಗಳಿಕೆ ಗಳಿಸಿದ್ದವರು ಹಿರಿಯ ನಟಿ ಲೀಲಾವತಿ. ಕಳೆದ ವರ್ಷ ಡಿಸೆಂಬರ್ 8ರಂದು ಲೀಲಾವತಿ ಅವರು ನಿಧನರಾಗಿದ್ರು. ಅಮ್ಮನ ಸವಿ ನೆನಪಿಗಾಗಿ ಪುತ್ರ ವಿನೋದ್ ರಾಜ್ ತಮ್ಮ ಸ್ವಂತ ಖರ್ಚಿನಲ್ಲಿ ಸೋಲದೇವನಹಳ್ಳಿಯ ಮನೆಯ ಬಳಿ ಲೀಲಾವತಿಯವರ ಸ್ಮಾರಕ ನಿರ್ಮಿಸಿದ್ದಾರೆ. ಇದೀಗ ಡಿಸೆಂಬರ್ 5ರಂದು ಲೀಲಾವತಿ ಸ್ಮಾರಕ ಲೋಕಾರ್ಪಣೆಗೆ ಸಕಲ ರೀತಿಯಿಂದ ಸಜ್ಜಾಗಿದೆ. ಈ ಬಗ್ಗೆ ಮಾತನಾಡಿದ ನಟ ವಿನೋದ್ ರಾಜ್ ಹೇಳಿದ್ದು ಹೀಗೆ. ಇದೇ ಡಿಸೆಂಬರ್ ತಿಂಗಳು 5ನೇ ತಾರೀಕು ನನ್ನ ತಾಯಿಯವರ ಒಂದು ದೇಗುಲದ ಒಂದು ಉದ್ಘಾಟನೆ ಮಾಡಿದ್ದೀನಿ. ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಭಾಗವಹಿಸಬೇಕು. ಅಂದಾಜು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಈ ಸ್ಮಾರಕದಲ್ಲಿ ಲೀಲಾವತಿ ಅಮ್ಮನ ಸಿನಿ ಜರ್ನಿ ಅನಾವರಣವಿರಲಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕಲಾವಿದರು ಪ್ರೀತಿಯಿಂದ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ 5ನೇ ತಾರೀಕು ಸುಮಾರು 9-10 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ ಉದ್ಘಾಟನೆ. ಒಟ್ನಲ್ಲಿ ಚಂದನವನದಲ್ಲಿ ತಮ್ಮ ನಟನೆಯಿಂದ ಚಿತ್ರರಸಿಕರ ಮನ ಗೆದ್ದ ಲೀಲಾವತಿಯವರ ಸ್ಮಾರಕ ಲೋಕಾರ್ಪಣೆಯಾಗ್ತಿರೋದು ಸಂತಸದ ಸಂಗತಿ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.